ಹಲೋ ಎವ್ರಿವನ್. 24ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಬಿಯು ವ್ಯಾಸವಾಗಿದೆ ಮತ್ತು ಎಪಿಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಕೋನ ಒ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ ಆದರೆ ಕೋನ ಎ ಪಿ ಬಿಯ ಬೆಲೆ ಅಂದ್ರೆ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒ ಸಿ ಬಿ ದತ್ತಾಂಶದಲ್ಲಿ ಕೋನ ಒ ಸಿ ಬಿ ಈಸ್ ಈಕ್ವಲ್ ಟು ಎಷ್ಟಿದೆ? 25 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಒ ಬಿ ಮತ್ತು ಒ ಸಿ ಸಮ, ಯಾಕಂದ್ರೆ ಇದು ಎರಡು ಒಂದೇ ವೃತ್ತದ ತ್ರಿಜ್ಯಗಳು ಮಕ್ಕಳು. ಓಕೆ, ಸೊ ಇವುಗಳು ತ್ರಿಜ್ಯಗಳಾಗಿರೋದ್ರಿಂದ ಒ ಬಿ ಎಷ್ಟಿರತ್ತೋ ಒ ಸಿ ಕೂಡ ಅಷ್ಟೇ ಇರತ್ತೆ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಒ ಬಿ ಸಿ ಅಲ್ಲಿ ಒ ಬಿ ಬಾಹು ಒ ಸಿ ಬಾಹುವಿಗೆ ಸಮನಾಯ್ತು ಅಂದ್ರೆ ಸೊ ಅಭಿಮುಖ ಕೋನಗಳು ಸಮನಾಗಿರತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೋನ ಒ ಬಿ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಕೋನ ಒ ಸಿ ಬಿ. ಓಕೆ, ಕೋನ ಒ ಬಿ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಕೋನ ಒ ಸಿ ಬಿ ಆಗಿರತ್ತೆ. ಯಾಕಂದ್ರೆ ಇಲ್ಲಿ ತ್ರಿಭುಜ ಒ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ, ಒಂದು ಸಮದ್ವಿಬಾಹು ತ್ರಿಭುಜ. ಓಕೆ, ಸೊ ಇಲ್ಲಿ ಕೋನ ಎ ಏನ್ ಹೇಳಿ 90 ಡಿಗ್ರಿ ಆಗಿರತ್ತೆ. ಓಕೆ, ಪಿ ಎ ಬಿ ಕೋನ 90 ಡಿಗ್ರಿ, ಯಾಕಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ ಪಿ ಎ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ 90 ಡಿಗ್ರಿ. ಸೊ ಪ್ರಮೇಯ 10.1 ತಿಳಿದಿರುವಂತಹ ಅಂಶ. ಸೊ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರತ್ತೆ. ಓಕೆ, ಇಲ್ಲಿ ಪಿ ಎ ಬಿ ಈ ತ್ರಿಭುಜದಲ್ಲಿ ಕೋನ ಎ ಪ್ಲಸ್ ಕೋನ ಪಿ ಪ್ಲಸ್ ಕೋನ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ ಇರತ್ತೆ. ಯಾಕಂದ್ರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಸೊ ಯಾವಾಗಲೂ 180 ಡಿಗ್ರಿ ಆಗಿರತ್ತೆ. ಸೊ ಹಾಗಾಗಿ ನಾವಿಲ್ಲಿ ತ್ರಿಭುಜ ಪಿ ಎ ಬಿ ಯಲ್ಲಿ ಕೋನ ಎ ಪಿ ಬಿ ಪ್ಲಸ್ ಕೋನ ಎ ಬಿ ಪಿ ಪ್ಲಸ್ ಕೋನ ಪಿ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ. ಸೊ ಇಲ್ಲಿ ಎ ಪಿ ಬಿ ಪ್ಲಸ್ ಎ ಪಿ ಪಿ ಪ್ಲಸ್ ಎ ಬಿ ಪಿ ಎಷ್ಟಿದೆ? 25 ಡಿಗ್ರಿ ಪ್ಲಸ್ ಪಿ ಎ ಬಿ 90 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎ ಪಿ ಬಿ ಕೋನ ಎ ಪಿ ಬಿ ಪ್ಲಸ್ 25 ಪ್ಲಸ್ 90 115 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ ಮೈನಸ್ 115 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? 65 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೋನ ಎ ಪಿ ಬಿ ಯ ಅಳತೆ ಎಷ್ಟಾಯ್ತು ಮಕ್ಕಳೇ? 65 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.